ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ಪೊಲೀಸರಿಗೆ ಮಂಡೆ ಬಿಸಿ ಮಾಡಿದೆ. ಹತ್ಯೆಗೆ ಸುಪಾರಿ ನೀಡಿ ಚಿಕ್ಕಮ್ಮ ಪರಾರಿಯಾದ್ರ. ಮುತ್ತಪ್ಪ ರೈ ಮನೆಯಲ್ಲಿ ಪೊಲೀಸರ ತಲಾಶ್ ವೇಳೆ ಸಿಕ್ಕಿದಾದ್ರೂ ಏನು? ಈ ರಿಪೋರ್ಟ್ ನೋಡಿ. ರಿಕ್ಕಿ ರೈ ಹತ್ಯೆಗೆ ಚಿಕ್ಕಮ್ಮ ಅನುರಾಧ ಸುಪಾರಿ. ಪಕ್ಕಾ ಪ್ಲಾನ್, ವಿದೇಶಕ್ಕೆ ಮಲತಾಯಿ ಪರಾರಿ. ಭೂಗತ ಲೋಕದ ಮಾಜಿ ದೊರೆ, ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಮುತ್ತಪ್ಪ ರೈ ಪುತ್ರ ಬಿಡದಿಯ ಮುತ್ತಪ್ಪ ರೈ ಮನೆ ಬಳಿ ಶೂಟೌಟ್ ಮಾಡಲಾಗಿತ್ತು. ಹೊನ್ನು ಮಣ್ಣಿಗೆ ರಿಕ್ಕಿ ರೈ ಮೇಲೆ ಗುಂಡಿನ ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ದಾಳಂತೆ. ರಿಕ್ಕಿ ರೈ ಗನ್ಮ್ಯಾನ್ಗಳಿಗೆ ಪೊಲೀಸರ ಡ್ರಿಲ್. ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ರಿಕ್ಕಿ ರೈ ಗನ್ಮ್ಯಾನ್ಗಳು ಡ್ರೈವರ್ ಬಸವರಾಜ್ಗೆ ಇಂದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರಂತೆ. ರಿಕ್ಕಿ ರೈ ಜೊತೆಗಿದ್ದವರ ಮೇಲೆ ಅನುಮಾನ ಹೆಚ್ಚಾಗಿದೆ. ಅಂತವರ ವಿಚಾರಣೆಗೂ ಪೊಲೀಸರು ಮುಂದಾಗಿದ್ದಾರೆ. ಮುತ್ತಪ್ಪ ರೈ ಬಳಸುತ್ತಿದ್ದ ಗನ್ಗಳ ಪರಿಶೀಲನೆ. ಬಿಡದಿ ಮನೆಯಲ್ಲಿದ್ದ ಗನ್ ಹಾಗೂ ಬುಲೆಟ್ಗಳ ಸಂಖ್ಯೆಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮುತ್ತಪ್ಪ ರೈ ಇದ್ದಾಗ ಬಳಸುತ್ತಿದ್ದ ಗನ್ಗಳೆಷ್ಟು, ಈಗ ಇರುವ ಬಂದೂಕುಗಳೆಷ್ಟು, ಬಳಕೆಯಾದ ಗುಂಡುಗಳು ಯಾವ ಕಾರಣಕ್ಕೆ ಬಳಸಲಾಗಿದೆ ಎಂಬ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದಾರೆ. ಗನ್ಗಳ ಲೈಸೆನ್ಸ್ ಕೂಡ ಚೆಕ್ ಮಾಡಿದ್ದಾರೆ. ರಾಮನಗರ ಪೊಲೀಸರಿಗೆ ಹೆಚ್ಚಾಯಿತು ಮಂಡೆ ಬಿಸಿ. ಟೆಕ್ನಿಕಲ್ ಎವಿಡೆನ್ಸ್ಗೂ ವಿಚಾರಣಾಧೀನರ ಹೇಳಿಕೆಗೂ ತಾಳೆಯಾಗುತ್ತಿಲ್ಲ. ಇದು ರಾಮನಗರ ಪೊಲೀಸರ ಮಂಡೆ ಬಿಸಿಗೆ ಕಾರಣ ಆಗಿದೆ. ಶೂಟೌಟ್ ಪ್ರಕರಣ ಪೊಲೀಸರ ನಿದ್ದೆಗೆಡಿಸಿದೆ. ಕೇಸ್ನಲ್ಲಿ 2 ಬೇರೆ ಬೇರೆ ಗನ್ಗಳಿಂದ ಫೈರ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ. ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರದ ಗಾಂಧಿವನದಲ್ಲಿ ಕಾರ್ಯಕರ್ತರು ಧರಣಿ ಮಾಡಿದ್ರು. ಕೊಲೆಗೆ ಯತ್ನಿಸಿದ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಶೂಟೌಟ್ ಕೇಸ್ ಕಬ್ಬಿಣದ ಕಡಲೆಯಾಗಿದ್ದು ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ಪೊಲೀಸರಿಗೆ ಮಂಡೆ ಬಿಸಿ ಮಾಡಿದೆ. ಹತ್ಯೆಗೆ ಸುಪಾರಿ ನೀಡಿ ಚಿಕ್ಕಮ್ಮ ಪರಾರಿಯಾದ್ರ. ಮುತ್ತಪ್ಪ ರೈ ಮನೆಯಲ್ಲಿ ಪೊಲೀಸರ ತಲಾಶ್ ವೇಳೆ ಸಿಕ್ಕಿದಾದ್ರೂ ಏನು? ಈ ರಿಪೋರ್ಟ್ ನೋಡಿ. ರಿಕ್ಕಿ ರೈ ಹತ್ಯೆಗೆ ಚಿಕ್ಕಮ್ಮ ಅನುರಾಧ ಸುಪಾರಿ. ಪಕ್ಕಾ ಪ್ಲಾನ್, ವಿದೇಶಕ್ಕೆ ಮಲತಾಯಿ ಪರಾರಿ. ಭೂಗತ ಲೋಕದ ಮಾಜಿ ದೊರೆ, ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಮುತ್ತಪ್ಪ ರೈ ಪುತ್ರ ಬಿಡದಿಯ ಮುತ್ತಪ್ಪ ರೈ ಮನೆ ಬಳಿ ಶೂಟೌಟ್ ಮಾಡಲಾಗಿತ್ತು. ಹೊನ್ನು ಮಣ್ಣಿಗೆ ರಿಕ್ಕಿ ರೈ ಮೇಲೆ ಗುಂಡಿನ ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ದಾಳಂತೆ. ರಿಕ್ಕಿ ರೈ ಗನ್ಮ್ಯಾನ್ಗಳಿಗೆ ಪೊಲೀಸರ ಡ್ರಿಲ್. ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ರಿಕ್ಕಿ ರೈ ಗನ್ಮ್ಯಾನ್ಗಳು ಡ್ರೈವರ್ ಬಸವರಾಜ್ಗೆ ಇಂದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರಂತೆ. ರಿಕ್ಕಿ ರೈ ಜೊತೆಗಿದ್ದವರ ಮೇಲೆ ಅನುಮಾನ ಹೆಚ್ಚಾಗಿದೆ. ಅಂತವರ ವಿಚಾರಣೆಗೂ ಪೊಲೀಸರು ಮುಂದಾಗಿದ್ದಾರೆ. ಮುತ್ತಪ್ಪ ರೈ ಬಳಸುತ್ತಿದ್ದ ಗನ್ಗಳ ಪರಿಶೀಲನೆ. ಬಿಡದಿ ಮನೆಯಲ್ಲಿದ್ದ ಗನ್ ಹಾಗೂ ಬುಲೆಟ್ಗಳ ಸಂಖ್ಯೆಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮುತ್ತಪ್ಪ ರೈ ಇದ್ದಾಗ ಬಳಸುತ್ತಿದ್ದ ಗನ್ಗಳೆಷ್ಟು, ಈಗ ಇರುವ ಬಂದೂಕುಗಳೆಷ್ಟು, ಬಳಕೆಯಾದ ಗುಂಡುಗಳು ಯಾವ ಕಾರಣಕ್ಕೆ ಬಳಸಲಾಗಿದೆ ಎಂಬ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದಾರೆ. ಗನ್ಗಳ ಲೈಸೆನ್ಸ್ ಕೂಡ ಚೆಕ್ ಮಾಡಿದ್ದಾರೆ. ರಾಮನಗರ ಪೊಲೀಸರಿಗೆ ಹೆಚ್ಚಾಯಿತು ಮಂಡೆ ಬಿಸಿ. ಟೆಕ್ನಿಕಲ್ ಎವಿಡೆನ್ಸ್ಗೂ ವಿಚಾರಣಾಧೀನರ ಹೇಳಿಕೆಗೂ ತಾಳೆಯಾಗುತ್ತಿಲ್ಲ. ಇದು ರಾಮನಗರ ಪೊಲೀಸರ ಮಂಡೆ ಬಿಸಿಗೆ ಕಾರಣ ಆಗಿದೆ. ಶೂಟೌಟ್ ಪ್ರಕರಣ ಪೊಲೀಸರ ನಿದ್ದೆಗೆಡಿಸಿದೆ. ಕೇಸ್ನಲ್ಲಿ 2 ಬೇರೆ ಬೇರೆ ಗನ್ಗಳಿಂದ ಫೈರ್ ಆಗಿರುವ ಶಂಕೆ ವ್ಯಕ್ತವಾಗಿದೆ.
ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ. ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರದ ಗಾಂಧಿವನದಲ್ಲಿ ಕಾರ್ಯಕರ್ತರು ಧರಣಿ ಮಾಡಿದ್ರು. ಕೊಲೆಗೆ ಯತ್ನಿಸಿದ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಶೂಟೌಟ್ ಕೇಸ್ ಕಬ್ಬಿಣದ ಕಡಲೆಯಾಗಿದ್ದು ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಾಜಿ ಡಾನ್ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ಪೊಲೀಸರಿಗೆ ಮಂಡೆ ಬಿಸಿ ಮಾಡಿದೆ. ಹತ್ಯೆಗೆ ಸುಪಾರಿ ನೀಡಿ ಚಿಕ್ಕಮ್ಮ ಪರಾರಿಯಾದ್ರ. ಮುತ್ತಪ್ಪರೈ ಮನೆಯಲ್ಲಿ ಪೊಲೀಸರ ತಲಾಶ್ ವೇಳೆ ಸಿಕ್ಕಿದಾದ್ರೂ ಏನು? ಈ ರಿಪೋರ್ಟ್ ನೋಡಿ. ರಿಕ್ಕಿ ಹತ್ಯೆಗೆ ಚಿಕ್ಕಮ್ಮ ಅನುರಾಧ ಸುಪಾರಿ. ಪಕ್ಕಾ ಪ್ಲಾನ್, ವಿದೇಶಕ್ಕೆ ಮಲತಾಯಿ ಪರಾರಿ. ಭೂಗತ ಲೋಕದ ಮಾಜಿ ದೊರೆ, ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಮುತ್ತಪ್ಪರೈ ಪುತ್ರ ಬಿಡದಿಯ ಮುತ್ತಪ್ಪರೈ ಮನೆ ಬಳಿ ಶೂಟೌಟ್ ಮಾಡಲಾಗಿತ್ತು. ಹೊನ್ನು ಮಣ್ಣಿಗೆ ರಿಕ್ಕಿ ರೈ ಮೇಲೆ ಗುಂಡಿನ ಪಕ್ಕಾ ಪ್ಲಾನ್ ಮಾಡಿ ವಿದೇಶಕ್ಕೆ ಹಾರಿದ್ದಾಳಂತೆ. ರಿಕ್ಕಿ ರೈ ಗನ್ಮ್ಯಾನ್ಗಳಿಗೆ ಪೊಲೀಸರ ಡ್ರಿಲ್. ರಿಕ್ಕಿ ರೈ ಮೇಲೆ ಶೂಟೌಟ್ ಕೇಸ್ ತನಿಖೆ ಚುರುಕುಗೊಂಡಿದೆ. ರಿಕ್ಕಿ ರೈ ಗನ್ಮ್ಯಾನ್ಗಳು ಡ್ರೈವರ್ ಬಸವರಾಜ್ಗೆ ಇಂದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರಂತೆ. ರಿಕ್ಕಿ ರೈ ಜೊತೆಗಿದ್ದವರ ಮೇಲೆ ಅನುಮಾನ ಹೆಚ್ಚಾಗಿದೆ. ಅಂತವರ ವಿಚಾರಣೆಗೂ ಪೊಲೀಸರು ಮುಂದಾಗಿದ್ದಾರೆ. ಮುತ್ತಪ್ಪರೈ ಬಳಸುತ್ತಿದ್ದ ಗನ್ಗಳ ಪರಿಶೀಲನೆ. ಬಿಡದಿ ಮನೆಯಲ್ಲಿದ್ದ ಗನ್ ಹಾಗೂ ಬುಲೆಟ್ಗಳ ಸಂಖ್ಯೆಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮುತ್ತಪ್ಪರೈ ಇದ್ದಾಗ ಬಳಸುತ್ತಿದ್ದ ಗನ್ಗಳೆಷ್ಟು, ಈಗ ಇರುವ ಬಂದೂಕುಗಳೆಷ್ಟು, ಬಳಕೆಯಾದ ಗುಂಡುಗಳು ಯಾವ ಕಾರಣಕ್ಕೆ ಬಳಸಲಾಗಿದೆ ಎಂಬ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದಾರೆ. ಗನ್ಗಳ ಲೈಸೆನ್ಸ್ ಕೂಡ ಚೆಕ್ ಮಾಡಿದ್ದಾರೆ. ರಾಮನಗರ ಪೊಲೀಸರಿಗೆ ಹೆಚ್ಚಾಯಿತು ಮಂಡೆ ಬಿಸಿ. ಟೆಕ್ನಿಕಲ್ ಎವಿಡೆನ್ಸ್ಗೂ ವಿಚಾರಣಾಧೀನರ ಹೇಳಿಕೆಗೂ ತಾಳೆಯಾಗುತ್ತಿಲ್ಲ. ಇದು ರಾಮನಗರ ಪೊಲೀಸರ ಮಂಡೆ ಬಿಸಿಗೆ ಕಾರಣ ಆಗಿದೆ. ಶೂಟೌಟ್ ಪ್ರಕರಣ ಪೊಲೀಸರ ನಿದ್ದೆಗೆಡಿಸಿದೆ. ಕೇಸ್ನಲ್ಲಿ 2 ಬೇರೆ ಬೇರೆ ಗನ್ಗಳಿಂದ ಫೈರ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ. ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೋಲಾರದ ಗಾಂಧಿವನದಲ್ಲಿ ಕಾರ್ಯಕರ್ತರು ಧರಣಿ ಮಾಡಿದ್ರು. ಕೊಲೆಗೆ ಯತ್ನಿಸಿದ ಆರೋಪಿಗಳನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಶೂಟೌಟ್ ಕೇಸ್ ಕಬ್ಬಿಣದ ಕಡಲೆಯಾಗಿದ್ದು ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.